ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವೇ ಎನ್ನಿರಿ. ಉತ್ತರ ಕರ್ನಾಟಕದೊಳಗ ಚಂದ ರೊಟ್ಟಿ ಪಲ್ಯ ಸದಾ ನಮ್ಮನ್ನ ಹುರಿದುಂಬಿಸೋ ಈ ಚತುರ ನಮ್ಮ ಕಾರ್ಯಕ್ರಮದೊಳಗ ಇದ್ರ ಅದು ನಮಗ ಆನಂದವೋ ಆನಂದ. ಇವರ ನಮ್ಮ ರೀಜನಲ್ ಹೆಡ್ ಮಿಸ್ಟರ್ ರಿಜ್ವಾನ್ ಇನಾಮದಾರ್ ಸರ್, ಹಾರ್ಡ್ಲಿ ವೆಲ್ಕಮ್ ಟು ಯು ಸರ್. ಧಾರವಾಡದಲ್ಲಿ ಫೇಮಸ್ ಪೇಡ, ಇವರು ನಮ್ಮ ಹೊನ್ನಾವರದ ಪೇಡ. ನಮ್ಮ ಹಿಂದೆ ಯಾವಾಗಲೂ ನಿಂತು ಮೆಂಟರಿಂಗ್ ಮಾಡೋ, ನಮ್ಮನ್ನ ಬೆಂಬಲಿಸೋ ರಾಯರು ಇವರೇ ನಮ್ಮ ಏರಿಯಾ ಮ್ಯಾನೇಜರ್ ಮಿಸ್ಟರ್ ರಾಘವೇಂದ್ರ KS ಸರ್. ಹಾರ್ಡ್ಲಿ ವೆಲ್ಕಮ್ ಟು ಯು ಸರ್. ಮಾತು ಬೆಳ್ಳಿ ಮೌನ ಬಂಗಾರ, ಇಂಡಿಯನ್ ಟೀಮ್ ನಲ್ಲಿ ಕೂಲ್ ಕ್ಯಾಪ್ಟನ್ ನಮ್ಮ ಧೋನಿ, ನಮ್ಮ ಕೋಟೆಕ್ ನಲ್ಲಿ ಕೂಲ್ ಕ್ಯಾಪ್ಟನ್ ನಮ್ಮ ಶಶಿ ಸರ್. ಅವರ ಬಿಲವೆಡ್ ಲೊಕೇಶನ್ ಹೆಡ್ ರಾಣೆಬೆನ್ನೂರು. ಹಾರ್ಡ್ಲಿ ವೆಲ್ಕಮ್ ಟು ಯು ಶಶಿ ಸರ್. ಸರಳತೆಗೆ ಇವರು ಪ್ರತೀತಿ, ಮೃದು ಸ್ವಭಾವದ ವ್ಯಕ್ತಿ. ಇವಾಗ ನಮ್ಮ ಚಿತ್ರದುರ್ಗ ಟೀಮ್ನ ಆಸ್ತಿ. ಮಿಸ್ಟರ್ ಯರಿಸ್ವಾಮಿ ಸರ್, ಲೊಕೇಶನ್ ಹೆಡ್ ಚಿತ್ರದುರ್ಗ. ಹಾರ್ಡ್ಲಿ ವೆಲ್ಕಮ್ ಟು ಯು ಸರ್. ಗುರು ಎಂದರೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ ತರುವ ನಮ್ಮ ಬ್ರಾಂಚಿನ ಗುರುವರ್ಯ ಹೇಮಲತಾ ಮೇಡಮ್. ಹಾರ್ಡ್ಲಿ ವೆಲ್ಕಮ್ ಟು ಯು ಮ್ಯಾಮ್. ಇವರೆಲ್ಲ ನಮ್ಮ ಬ್ರಾಂಚಿನ ಸೋಲ್ಜರ್ಸ್. ಮೈ ಬಿಲವೆಡ್ ಲವ್ಲಿ ಬ್ರದರ್ಸ್ ಪವನ್ ಸರ್, ಪ್ರಸಾದ್ ಸರ್, ಅಲಿ ಸರ್, ಗಣೇಶ್ ಸರ್, ಕೊಟ್ರೇಶ್ ಸರ್, ಪ್ರಭು ಸರ್, ಹನುಮಂತ್ ಗೌಡ ಪಾಟೀಲ್ ಸರ್, ಕಿರಣ್ ಸರ್. ಹಾರ್ಡ್ಲಿ ವೆಲ್ಕಮ್ ಟು ಯು ಸರ್. ಸೊ ಇವತ್ತಿನ ಫಂಕ್ಷನ್ಗೆ ವಿಶೇಷ ಅತಿಥಿ ನಮ್ಮ ಭೀಮಾ ನಾಯಕ್ ಸರ್. ಸೊ ಶಿವಮೊಗ್ಗದ CAP ಆಗಿ, ಇವಾಗ CAP ಆಗಿ, ಮುಂಚೆ ನಮ್ಮ ಕೋಟೆಕ್ನಲ್ಲೇ RM ಆಗಿ ವರ್ಕ್ ಮಾಡ್ತಾ ಇದ್ರು. ಇವತ್ತಿನ ಕಾರ್ಯಕ್ರಮಕ್ಕೆ ಸೊ ಅವರೇ ನಮ್ಮ ಸ್ಪೆಷಲ್ ಗೆಸ್ಟ್. ಹಾರ್ಡ್ಲಿ ವೆಲ್ಕಮ್ ಟು ಯು ಸರ್. ಸೊ ನಮ್ಮ ಕೋಟೆಕ್ನಲ್ಲೇ ಒಂದು ಅಡ್ವೈಸರ್ಸ್ಗೆ ಒಂದು ಸಪರೇಟ್ ವಿಂಗ್ ಇದೆ, ಪ್ರೀಮಿಯರ್ ಅಡ್ವೈಸರ್ಸ್ ಅಂತ. ಸೊ ಯಾವಾಗಲೂ ಅವರನ್ನ ಟ್ರೈನ್ ಮಾಡತಕ್ಕಂಥ ನಮ್ಮ ಪ್ರೀಮಿಯರ್ ಏಜೆನ್ಸಿ ಮ್ಯಾನೇಜರ್ ನಾಜಿಮಾ ಮೇಡಮ್. ಹಾರ್ಡ್ಲಿ ವೆಲ್ಕಮ್ ಟು ಯು ಮ್ಯಾಮ್. ಸೊ ನಮ್ಮ ಕೋಟೆಕ್ ಇನ್ ಪಾರ್ಟ್ನರ್ಸ್, ನಮ್ಮೆಲ್ಲ ಅಡ್ವೈಸರ್ಸ್ನ ಮೆಂಟರ್ಸ್. ಹಾರ್ಡ್ಲಿ ವೆಲ್ಕಮ್ ಟು ಆಲ್ ಪಾರ್ಟ್ನರ್ಸ್ ಆಫ್ ಟೀಮ್ ದಾವಣಗೆರೆ. ಹಾರ್ಡ್ಲಿ ವೆಲ್ಕಮ್ ಟು ಯು ಸರ್. ನಮ್ಮ ಹಾಗೂ ಕೋಟ್ಯಾಗಿನ ಏಳಿಗೆಗೆ, ತಮ್ಮ ಏಳಿಗೆಗೆ ಸದಾ ಶ್ರಮಿಸುತ್ತಿರುವ ನಿಜವಾದ ಶ್ರಮಿಕರಿಗೆ, ನನ್ನೆಲ್ಲ ಪ್ರೀತಿಯ ಅಡ್ವೈಸರ್ಗಳಿಗೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ನಾವು ನೀವೆಲ್ಲರೂ ಸೇರಿ 9,26,00,000 ಬಿಸ್ನೆಸ್
ಎಷ್ಟು? 9,26,00,000 ಬಿಸ್ನೆಸ್. ಇದು ಸಣ್ಣ ಅಮೌಂಟ ದೊಡ್ಡ ಅಮೌಂಟ? ಇಂಥ ಒಂದು ದಾವಣಗೆರೆ ಸ್ಮಾಲ್ ಸಿಟಿನಲ್ಲಿ ಎಸ್ ಎ ಟೀಮ್ ಎಸ್ ಎ ಗ್ರೂಪ್ 9,26,00,000 ಬಿಸ್ನೆಸ್. ದೆನ್ ಮೋಸ್ಟ್ ಇಂಪಾರ್ಟೆಂಟ್ ನಾವು CLA ಅಂತ ಹೇಳ್ತೀವಿ. CLA ಅಂದರೆ ಕಾಂಟ್ರಿಬ್ಯೂಟಿಂಗ್ ಲೈಫ್ ಅಡ್ವೈಸರ್ ಅಂತ. ನಮ್ಮ ಹತ್ರ ರಿಪೀಟೆಡ್ಲಿ ಬಿಸ್ನೆಸ್ ಕೊಟ್ಟಂತ ಅಡ್ವೈಸರ್ಸ್ 780 ಜನ. 780 ಜನಕ್ಕೆ ರಿಪೀಟೆಡ್ಲಿ CLA ಕೊಟ್ಟಂತ ಜನ. ದೆನ್ ಮೋಸ್ಟ್ ಇಂಪಾರ್ಟೆಂಟ್ NOP. NOP ಅಂದ್ರೆ ನಂಬರ್ ಆಫ್ ಪ್ರಪೋಸಲ್, ಅಂದ್ರೆ ಹೊಸ ಪಾಲಿಸಿಗಳು. ಲಾಸ್ಟ್ ಫಿನಾನ್ಷಿಯಲ್ ಇಯರ್ ಅಲ್ಲಿ 1,008 ನಂಬರ್ ಚೆನ್ನಾಗಿದೆ ಅಲ್ಲ ಇದು. 1,008 ಪಾಲಿಸೀಸ್ ಅನ್ನ ಪ್ರಮೋಟ್ ಮಾಡಿದ್ದಾರೆ. ದೆನ್ ಮೋಸ್ಟ್ ಇಂಪಾರ್ಟೆಂಟ್ PHF ಅಂತ ಹೇಳ್ತೀವಿ. PHF ಅಂದ್ರೆ ಪ್ರೀ ಹಿಸ್ಟ್ರಿ ಫಾರ್ಮ್. ನಮ್ಮ ಜೊತೆ ಲಾಸ್ಟ್ ಇಯರ್ ಸುಮಾರು ದಾವಣಗೆರೆ, ಚಿತ್ರದುರ್ಗ, ರಾಣೆಬೆನ್ನೂರು, ಹರಿಹರ, ಚನ್ನಗಿರಿ, ಹಾವೇರಿ ಈ 6 ಭಾಗಗಳಲ್ಲಿ ಸೇರಿ ಟೋಟಲ್ 652 ಹೊಸ ಅಡ್ವೈಸರ್ಸ್ ನಮ್ಮ ಜೊತೆ ಜಾಯಿನ್ ಆಗೋ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಸುಮಾರು 465 ಜನ ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡಿ ಸೋಫಾ ನಮ್ಮ ಜೊತೆ ಇದ್ದಾರೆ. ಅದರಲ್ಲಿ ನೀವು ಕೂಡ ಗ್ರೇಟ್. ದೆನ್ ಮೋಸ್ಟ್ ಇಂಪಾರ್ಟೆಂಟ್ 46 ಜನ ಹೊಸ ಪಾರ್ಟ್ನರ್ಸ್. ನಾವು ಜರ್ನಿ ಸ್ಟಾರ್ಟ್ ಮಾಡಿದಾಗ ಒಬ್ಬರು ಪಾರ್ಟ್ನರ್ ಇಂದ ಸ್ಟಾರ್ಟ್ ಆದಂತ ಜರ್ನಿ ಈಗ ಆಸ್ ಆನ್ ಎಸ್ಟರ್ಡೇ ದಾವಣಗೆರೆಯಲ್ಲಿ 102 ಪಾರ್ಟ್ನರ್. ಸೊ 2 ಜನಗಳಿಂದ ಸ್ಟಾರ್ಟ್ ಆದಂತ ಜರ್ನಿ ನಿಮ್ಮೆಲ್ಲರ ಸಹಕಾರದ ಮೇಲೆ ಈ ಮಟ್ಟಕ್ಕೆ ಬೆಳೆದಿದೆ. ಈ ವರ್ಷನೂ ಕೂಡ ನಾವು ನೀವೆಲ್ಲರೂ ಸೇರಿ ಏನಿದು 9,26,00,000 ಇದೆ, ಇದನ್ನ 12 ಕೋಟಿಗಿಂತ ಜಾಸ್ತಿ ಮಾಡೋಣ ಅಂತ ಒಂದು ಚಪ್ಪಾಳೆ ನಾಟದ ಮುಖಾಂತರ ನಮ್ಮ ಸೂಪರ್ವೈಸರ್ಗೆ ಮೆಸೇಜ್ ಪಾಸ್ ಮಾಡೋಣ. ಎಷ್ಟು ನಿಮಗೆ ಫಸ್ಟ್ ಕನ್ವಿಕ್ಷನ್ ಆಗಿದ್ರೆ, ಅಂದ್ರೆ ನಿಮ್ಗೆ ಸಮಂಜಸ ಆಗಿದ್ರೆ, ನೀವು ಈ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀವಿ. ಅಂದ್ರೆ ಐ ಆಮ್ ನಾಟ್ ಟೆಲಿಂಗ್ ದಟ್ ಬಿಸ್ನೆಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ನಮ್ಮ ಕೆಲಸ ಪ್ರೊಟೆಕ್ಷನ್, ಫ್ಯಾಮಿಲಿನ ಪ್ರೊಟೆಕ್ಷನ್ ಮಾಡೋದು. ನಾವು ಯಾವುದೇ ರೀತಿಯಲ್ಲಿ ವಾಮಮಾನ್ಯ ಹೇಳಿ ನಾವು ಇನ್ಕಮ್ ಮಾಡ್ತಾ ಇಲ್ಲ. ಈ ಡಿಜಿಟಲ್ ಅಡಾಪ್ಷನ್ ಲೈಫಲ್ಲಿ ಸುಮಾರು ಆಪ್ಷನ್ಗಳಿದೆ, ಆಯ್ತಾ? ಅಂದ್ರೆ ನಿಮ್ದು ಕೋರ್ ಮಾರ್ಕೆಟಿಂಗ್ ಆಕ್ಟಿವಿಟಿಯನ್ನ ಡೆವಲಪ್ ಮಾಡೋದು. ಇವತ್ತು ಚನ್ನಗಿರಿ, ಇವತ್ತು ದಾವಣಗೆರೆ ಜನರಿಗೆ ಇಷ್ಟು ಜನ ಬಂದು ಕೂತಿದ್ರು ಅಂದ್ರೆ, ಸರ್ ಸುಮ್ಮನೆ ಕೂತಿಲ್ಲ, ನೀವು ಯಾರು ಬಂದು ಸುಮ್ಮನೆ ಕೂತಿಲ್ಲ. ಇದ್ರ ಹಿಂದೆ ದೊಡ್ಡ ಕೆಲಸ, ಒಂದು ಟೀಮೇ ಕೆಲಸ ಮಾಡಿದೆ. ಅವ್ನು ನಿಲ್ಸ್ಕೊಟ್ರೆ ಯಾರು ಕೊಡ್ತಾರೆ? ಲೈಕ್ ಅಣ್ಣಂದು, ತಮ್ಮಂದು, ತಂಗಿದು, ಬ್ರದರ್ಸು, ಬೆಸ್ಟ್ ಫ್ರೆಂಡ್ ಅವತ್ತನ್ನು ಕೊಡೋದು ನಿಲ್ಸ್ಕೊಟ್ರೆ. ಅವ್ನು ಫಸ್ಟ್ ನಿಮ್ಮ ಹತ್ರ ಒಂದು ಪಾಲಿಸಿ ತಗೊಂಡಿದ್ದಾನಂದ್ರೆ ನಿಮ್ಮ ಮೇಲೆ ಕನ್ವಿಕ್ಷನ್, ನಿಮ್ಮ ಮೇಲೆ ಒಂದು ರಿಲೇಶನ್ಶಿಪ್, ರಿಗಾರ್ಡ್ಸ್ ಇದ್ದಕ್ಕೆ ತಗೊಂಡೋದು ಅವನು, ಇಲ್ಲ ತಗೋದಿಲ್ಲ. ಈಗ ಹೇಳಿ, ಕಸ್ಟಮರ್ ಎಂಗೇಜ್ಮೆಂಟ್ ದೂರ ಇದ್ರೆ ನಾವು ಬಿಸ್ನೆಸ್ ಗ್ರೋ ಆಗ್ತೀವ? ಹಲೋ, ಗ್ರೋ ಆಗ್ತೀವ? ಏನ್ ಮಾಡ್ಬೇಕು? ಸೆಕೆಂಡ್ ಥಿಂಗ್, ಕಸ್ಟಮರ್ ಎಂಗೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. 1985ರಲ್ಲಿ ಮುಂಬೈಯಲ್ಲಿ ಅವರ ಬಿಸ್ನೆಸ್ ಅನ್ನ ಎಷ್ಟು ಬಂಡವಾಳದಿಂದ ಶುರು ಮಾಡ್ತಾರೆ? 30 ಲಕ್ಷ. ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ 30 ಲಕ್ಷ ರೂಪಾಯಿ ಬಂಡವಾಳದಿಂದ ಶುರು ಮಾಡಿದಂತ ಒಂದು ಉದ್ಯಮ ಇವತ್ತು ಭಾರತದಾದ್ಯಂತ ತನ್ನ ನೆಟ್ವರ್ಕ್ 1,81,113 ಕೋಟಿಯಷ್ಟು ಅಚೀವ್ಮೆಂಟ್ ಮಾಡಿದ್ರು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೀನಿ ಬ್ಯಾಚಲ್ಲಿ, ಮೇಕಿಂಗ್ ಮನಿ ಇಸ್ ಯುವರ್ ಸ್ಕಿಲ್, ಮೇಂಟೈನಿಂಗ್ ಮನಿ ಇಸ್ ಯುವರ್ ಡಿಸಿಪ್ಲಿನ್, ಮಲ್ಟಿಪ್ಲೈಯಿಂಗ್ ಮನಿ ಇಸ್ ಅನ್ ಆರ್ಟ್ ಅಂತ, ರೈಟ್? ಸೊ ಅದೇ ರೀತಿನೇ ಉದಯ್ ಸರ್ ಕೂಡ 41 ವರ್ಷದ ಹಿಂದೆ ಮುಂಬೈಯಲ್ಲಿ ಒಂದು ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಕಳೆದ 41 ವರ್ಷದಲ್ಲಿ ಭಾರತದಾದ್ಯಂತ 23 ಬೇರೆ ಬೇರೆ ವಿಂಗ್ಸ್ಗಳಲ್ಲಿ ಫೈನಾನ್ಷಿಯಲ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇದರ ಜೊತೆಗೆ ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆ ಪಡುವಂತ ಒಂದು ಹೊಸ ವಿಚಾರ ಏನು ಅಂತಂದ್ರೆ, ತೀರಾ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ, ಭಾರತದ ಕೇಂದ್ರ ಸರ್ಕಾರ ಇವರೆಲ್ಲ ಸಾಧನೆಯನ್ನ ಮೆಚ್ಚಿ ಪದ್ಮಭೂಷಣ ಅವಾರ್ಡ್ ಅನ್ನು ಕೊಟ್ಟು ಗೌರವ ಸಲ್ಲಿಸಿದ್ದಾರೆ. ಪೇಔಟ್ಗಳನ್ನೆಲ್ಲ ನೋಡ್ತಾರೆ, ನಾವು ಒಂದ್ಸತಿ ಅನ್ನಿಸ್ತಿರತ್ತೆ, ನಾನು ಯಾಕಿನ್ನ ಟ್ರೈನರ್ ಆಗಿದ್ದೀನಿ ಅಂತ ಅಲ್ವಾ? ನಾನು ಯಾಕಿನ್ನ ಟ್ರೈನರ್ ಆಗಿದ್ದೀನಿ ಅಂತ ಅನಿಸ್ತಿರತ್ತೆ. ಬಟ್ ಆಲ್ ದ ವೆರಿ ಬೆಸ್ಟ್. ಕೂತಿರುವಂತ ಪ್ರತಿಯೊಬ್ಬ ಅಡ್ವೈಸರ್ಸ್ಗಳು ಕೂಡ ಎಲ್ಲ ಕಾಂಟೆಸ್ಟ್ಗಳಿಗೆ ಕ್ವಾಲಿಫೈ ಆಗಿದೆ. ಮುಂದಿನ ಸೆಗ್ಮೆಂಟ್ ನಮ್ಮ ರಾಘವೇಂದ್ರ
ಮಾಡಿಬಿಟ್ರು. ಸೊ ಒಬ್ಬ ನಿಜವಾದ ಲೀಡರ್ ಅಂದ್ರೆ ಯಾರು? ಎನಿ ಆನ್ಸರ್ಸ್? ನಿಜವಾದ ಲೀಡರ್ ಅಂದ್ರೆ ಯಾರು ಸರ್? ಓಕೆ, ಕರೆಕ್ಟ್, ಎಕ್ಸಾಕ್ಟ್ಲಿ. ತಾನು ನಿಂತ್ಬಿಟ್ಟು ತಮ್ಮ ಜೊತೆ ಇರೋರನ್ನ ಮುಂದಕ್ಕೆ ಕಳಿಸೋಂಥವ್ರು, ತಮ್ಮ ಜೊತೆಗೆ ತಮ್ಮ ಜೊತೆಗೆ ಬರುವಂಥವ್ರನ್ನ ಬೆಳೆಸೋಂಥವ್ರನ್ನ ನಾವು ನಿಜವಾದ ಲೀಡರ್ ಅಂತ ಕರಿತೀವಿ. ಸೊ ನಮ್ಮಲ್ಲೂ ಕೂಡ ಅದೇ ರೀತಿಯ ಒಬ್ಬ ಅತ್ಯದ್ಭುತವಾದ ಲೀಡರ್ ಇದ್ದಾರೆ. ಇಟ್ ಇಸ್ ನನ್ ಅದರ್ ದ್ಯಾನ್ ಅವರ್ ರಿಜ್ವಾನ್ ಸರ್. ಸೊ ರಿಜ್ವಾನ್ ಸರ್ ಬಗ್ಗೆ ಹೇಳೋದಾದ್ರೆ, ಅವರ ಲೀಡರ್ಶಿಪ್ ರೋಲ್ ಬಗ್ಗೆ ಹೇಳೋದಾದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೊ ಇಷ್ಟು ದಿವಸ ರಿಜ್ವಾನ್ ಸರ್ ಜಸ್ಟ್ 4 to 5 ಡಿಸ್ಟ್ರಿಕ್ಟಿಗೆ ಮಾತ್ರ ಅವೈಲೇಬಲ್ ಇದ್ರು. ಇನ್ಮೇಲೆ ಸೌತ್ 4ಗೆ ಝೋನಲ್ ಹೆಡ್ ಆಗಿ ಪ್ರಮೋಷನ್ ಕೂಡ ತಗೊಂಡಿದ್ದಾರೆ. ಸೊ ಅವರ ಅವೈಲೇಬಿಲಿಟಿ ಯಾವಾಗೆಲ್ಲ ನಮ್ಗೆ ಇರುತ್ತೆ ಅದನ್ನ ನಾವೆಲ್ಲ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳೋಣಂತೆ. ಸೊ ಮುಂದಿನ ಸೆಗ್ಮೆಂಟ್ ಜಾಸ್ತಿ ಕಾಯಿಸೋದು ಬೇಡ. ಸೊ ನಿಮ್ಮೆಲ್ಲರ ಉತ್ತರ ಕರ್ನಾಟಕದ ಮಾತಿನ ಮಲ್ಲ ರಿಜ್ವಾನ್ ಸರ್ ಆನ್ ಸ್ಟೇಜ್. ಹೆಂಗಿರ್ತದೆ ಅಂದ್ರೆ, ಇಲ್ಲಿ ಲೇಡೀಸ್ ಬಹಳ ಜನ ಬಂದಿದ್ದೀರಿ, ಸ್ವಲ್ಪ ಕೇಳಿರಲಿ. ಲೇಡೀಸ್ ಬಹಳ ಜನ ಬಂದಿರ ನಗಕ್ ಸ್ಟಾಪ್ ಮಾಡ್ರಲ್ಲ ಯಾರೋ. ಯಾಕೆ ಮನ್ಯಾಗ ಅವ್ರಿಗೆ ನೋಡಿ ಬ್ಯಾಸ್ ಆಗಿರ್ತದ್ರಿ, ಇಲ್ಲಿ ತೋರಿಸ್ಬೇಡ್ರಿ ಅಂತೀರ. ಈಗ ಇಲ್ಲಿದ್ದು ಲೇಡೀಸ್ ಒಂದು ಪ್ರಶ್ನೆ, ನೀವು ಹಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡ್ತೀರಾ ಅಥವಾ ಕೂದಲು ಚೆನ್ನಾಗಿ ಮೇಂಟೈನ್ ಮಾಡ್ಲಿಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡ್ತೀರಾ? ಕರೆಕ್ಟ್ ಹೇಳ್ಬೇಕಾ? ಕರೆಕ್ಟ್ ಹೇಳಿ. ಪ್ರಶ್ನೆನೇ ತಪ್ಪಿದೆಯಾ? ರಾಂಗ್ ಕ್ವಶನ್ ಅಂತಾರ ಅವರು. ಹಾ, ಕರೆಕ್ಟ್ ಹೇಳಿ. ಮಾಡಕ್ಕೆ ನಾವು ಜಾಸ್ತಿ ದುಡ್ಡು ಖರ್ಚು ಮಾಡೋದು ಅಥವಾ ಜಾಸ್ತಿ ಲಕ್ಷ ಕೊಡೋದು, ಜಾಸ್ತಿ ಐಟಮ್ ಹಚ್ಚೋದು ಯಾವುದು? ಹೌದಾ? ಜೀವನಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಯಾವುದು? ಕೂದಲ? ಆಕ್ಚುಲಿ ಮನುಷ್ಯನ್ ಇರೋ ಪ್ರವೃತ್ತಿ ಇದು ಅಲ್ಲ. ಬಾಸರಿ ಕೇಳಿರ್ಬೇಕು ನೀವು. ಏನಂದ್ರೆ, ಹಾಲು ಮಾರವನು ಮನೆಗೆ ಬಂದು ಹಾಲು ಹಾಕಿ ಹೋಗ್ತಾನೆ. ಆಲ್ಕೋಹಾಲ್ ಮಾರವನಿಗೆ ಮುಂಜಾನೆ ಅಂಗಡಿ ತೆಗೋದಕ್ಕಿಂತ ಮುಂಚೆ ಕ್ಯೂ ಅಲ್ಲಿ ಇರ್ತೀವಿ ನಾವು. ಹಂಗೆ ಜೀವನದಲ್ಲಿ ಏನು ಮಹತ್ವದ್ದು, ಏನು ಇಂಪಾರ್ಟೆಂಟು ಅನ್ನೋದು ಮೊದಲು ಮನೆಯಿಂದ ಕಲಿಬೇಕು ನಾವು. ಅಲ್ಲೊಂದು ಗಾದೆ ಮಾತು ಬರ್ತಿತ್ತು, ಯಾವತ್ತು ತಾಯಿ ತನಗೋಸ್ಕರ ಬದುಕೋದಿಲ್ಲ, ತಂದೆ ಯಾವತ್ತು ತನಗೋಸ್ಕರ ದುಡಿಯೋದಿಲ್ಲ ಅಂತ ಅಲ್ಲಿ ಬರೆದಿದೆ. ಸೊ ಮೊದಲನೇ ಮಹತ್ವ ಏನು ನಮಗಂದ್ರೆ ತಾಯಿ ತಂದೆ. ಕರೆಕ್ಟಾ? ಎಲ್ಲಿ? ಮನೆಯಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಈಗಿನ ಏನು ಕಲಿಯುಗ ಇದೆ, ಅವ್ರನ್ನ ಬಿಟ್ಟು ಜಗತ್ತಿಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು. ಕರೆಕ್ಟಾ? ನಾವು ಹಂಗ ಮಾಡಿದೀವಿ, ನಮ್ಮ ಮಕ್ಕಳು ಹಂಗ ಮಾಡ್ತಾರೆ ನಮಗೆ. ಕರೆಕ್ಟ್ ಹೌದಲ್ಲ? ಸಿಂಪಲ್ ಅದು. ಇನ್ಶೂರೆನ್ಸ್ ಹಂಗೆ ಇಷ್ಟೆಲ್ಲ ಹೇಳ್ತಾ ಇದ್ರು, ಏನು 15 ಲಕ್ಷ ಮಾಡಿ CAP ಆಗಿ ಏಜೆನ್ಸಿ ಪಾರ್ಟ್ನರ್ ಆಗಿ ದುಡ್ಡು ಮಾಡ್ಕೊಂಡು ಏನೆಲ್ಲ ಆಡಿದೆ ಇಲ್ಲಿ. ಕರೆಕ್ಟಾ? ಅದು ಎಂಥದ್ದು ಅಂದ್ರೆ ಮೋಸ್ಟ್ ಅನ್ವಾಂಟೆಡ್ ಎಲಿಮೆಂಟ್ ಇದು. ಯಾವುದು? ಇನ್ಶೂರೆನ್ಸ್. ಇಲ್ಲಿ ಕೂತವ್ರು 99% ಜನ ನಾವು ಯಾವನಾದ್ರೂ ಇನ್ಶೂರೆನ್ಸ್ ಅವ್ನು ಮನೆಗೆ ಬರ್ತಾನೆ ಅಂದ್ರೆ ಮನೆ ಬಾಗಲ ಡೋರ್ ಹಾಕಿರ್ತೀವಿ ನಾವು. ಇನ್ನು ನಾವೇ ಇನ್ಶೂರೆನ್ಸ್ ಅವರು, ನಮ್ಮ ಪರಿಸ್ಥಿತಿ ಏನಾಗ್ಬಾರ್ದು. ಓಕೆ, ಇದರಲ್ಲಿ ದುಡ್ಡಿಗಿಂತ ಜಾಸ್ತಿ, ಇನ್ಕಮ್ ಮಾಡೋದಕ್ಕಿಂತ ಜಾಸ್ತಿ, ಇದರಲ್ಲಿ ನಾವು ಹೆಸರು ಮಾಡೋದಕ್ಕಿಂತ ಜಾಸ್ತಿ, ಹೆಸರು ಆಗಕ್ಕೆ ಆಮೇಲೆ ಸ್ಟಾರ್ಟ್ ಆಗ್ತದೆ, ಇನ್ಕಮ್ ಬರೋದು ಆಮೇಲೆ ಸ್ಟಾರ್ಟ್ ಆಗ್ತದೆ. ಆದ್ರೆ ಅದಕ್ಕಿಂತ ಮುಂಚೆ ಬಹಳಷ್ಟು ನೋವು, ಬಹಳಷ್ಟು ನೆಗೆಟಿವಿಟಿ, ಬಹಳಷ್ಟು ಋಣಾತ್ಮಕ ವಿಷಯಗಳು ಮೊದಲ ನಮ್ಮ ತಲೆಗ ಬರ್ತಾವ. ಆಗಲೇ ಭೀಮಾನಾಯಕ್ ಅವ್ರು ಕೇಳ್ತಿದ್ರು, ಎಷ್ಟು ಜನ ನಿಮಗೆ ಸಂಪೂರ್ಣವಾಗಿ ಮನವರಿಕೆ ಆದವ್ರು ಹೇಳ್ತಾರೆ? 4 ಜನ ಕೈ ಎತ್ತಿದ್ರು. ಮಧ್ಯಾಹ್ನ ಊಟದ್ದು ನಾವು ಆರ್ಡರ್ ಮಾಡಿದ್ದು 300 ಜನರಿಗೆ. ಹಿಂಗಿದೆ ಕತೆ. ಇನ್ಶೂರೆನ್ಸ್ ಹಂಗೆ ರೀ. ನಾನು ಒಬ್ಬ ಪ್ರಿನ್ಸಿಪಾಲ್ ಆಗಿ, ನಾನೊಬ್ಬ ತಹಶೀಲ್ದಾರ್ ಆಗಿ, ನಾನೊಬ್ಬ ವೈಸ್ ಚಾನ್ಸಲರ್ ಆಗಿ, ನಾನೊಬ್ಬ ರಿಜಿಸ್ಟ್ರಾರ್ ಆಗಿ, ನಾನೊಬ್ಬ ಒಳ್ಳೆ ಮನೆತನದ ಹೆಣ್ಮಗಳಾಗಿ ನಾನು ಜೀವನದಲ್ಲಿ ಇದ್ದೇನೆ. ನಾನು ಹೇಗೆ ಇನ್ಶೂರೆನ್ಸ್ ಕೇಳೋದು? ಇದೇ ಪ್ರಶ್ನೆ ಹೆಚ್ಚು ಕಮ್ಮಿ ಏನಾಗ್ಬಿಡ್ತದೆ ಅಂದ್ರೆ, ಈ ಪ್ರಶ್ನೆ ಬಂದ ತಕ್ಷಣ ಅಲ್ಲಿ ಕೂತವ್ರು ನಿಂತವ್ರು ಯಾರು ಮಾತಾಡ್ಬೇಡ್ರಿ. ಹಲೋ,
ನಾಜಿಮಾ ಮೇಡಮ್, ಹಾ ಅಲ್ಲಿ ಯಾರಿದ್ರೆ ಸರ, ನೀವೊಂದು ಕೆಲಸ ಮಾಡ್ರಿ, ಹೊರಗೆ ಹೋಗಿ ಮಾತಾಡ್ರಿ. ಅಲ್ಲಿಂದ ಇಲ್ಲಿಗೆ ಸತ್ಸಂಗ ಮಾಡಕ್ ಬಂದಿನ ಮತ್ತೆ ಭಕ್ತಾದಿಗಳು ಕೇಳಲಿಲ್ಲ ಅಂದ್ರೆ ಏನ್ ಬರೋಲ್ಲ, ಹೌದಲ್ಲ? ಸೊ ಸಮಸ್ಯೆ ಇರೋದ್ರಂದ್ರೆ ಇನ್ಶೂರೆನ್ಸ್ ಅಷ್ಟೊಂದು ಸರಳವಾಗಿ ಜನ ತಗೊಂಡು ನಾವೇ ತಗೊಳಂಗಿಲ್ಲ. ಇಲ್ಲಿ ಕೂತಾವ್ರು ನಾವೇನಿದೆಯಲ್ಲ, ಬಹಳ ಜನ ಎಲ್ಲಾ ಕೇಳ್ತೀವಿ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ಅಷ್ಟೊಂದು ಸಾಧನೆ ಮಾಡಿದ್ದಾರೆ, 9 ಕೋಟಿ ಬಿಸ್ನೆಸ್ ಮಾಡಿದ್ದಾರೆ, ಈ ವರ್ಷ 20 ಕೋಟಿ ಬಿಸ್ನೆಸ್ ಮಾಡ್ತಾರೆ, ಅವರು 30 ಲಕ್ಷ ಮಾಡಿದ್ದಾರೆ, 20 ಲಕ್ಷ, ಎಲ್ಲ ಕೇಳಿ ಲಾಸ್ಟಿಗೆ ನಾವು ಏನ್ ಮಾತಾಡ್ಕೊಂಡು ಹೋಗ್ತೀವಿ ಗೊತ್ತಿರ್ತೀವಿ ಹೊರಗಡೆ, ಏನು ಇವೆಲ್ಲ ಅವ್ರು ನೌಕರಿ ಅದಾವ, ಅವ್ರಿಗೆ ಟಾರ್ಗೆಟ್ ಅದಾವ, ಅದನ್ನೆಲ್ಲ ನಮ್ ಕಡೆ ಮಾಡ್ಸಕ್ ಇಷ್ಟೆಲ್ಲ ನೋಟಂಕಿ ಏನಂತ ಹೋಗ್ಬಿಡ್ತೀವಿ ನಾವು. ಕರೆಕ್ಟಾ? ಬಾ ಕರೆಕ್ಟ್ ಅಲ್ಲ? ಯಾರು ಕರೆಕ್ಟ್ ಅಂತಿದ್ದದು? ಇದು ಆಕ್ಚುಲ್ ರಿಯಾಲಿಟಿ ನಮ್. ಹಾ, ಕಲಬುರಗಿಯಲ್ಲಿ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ, ದಯಾನಂದ್ ಪಾಟೀಲ್ ಅಂತ. ರಘು ಸಾಧ್ಯ ಆದರೆ ಅವ್ರನ್ನ ಜೂಮ್ ಅಲ್ಲಿ ಕನೆಕ್ಟ್ ಮಾಡ್ರಿ. ಓಕೆ, ದಯಾನಂದ್ ಪಾಟೀಲ್, he is retired as assistant commissioner. ಇನ್ನು 2 ತಿಂಗಳು ಅವರು ಜಾಬ್ ಇದ್ದಾರೆ. he could have retired as DC, joined with us as advisor in Kalburgi. you know, today he is senior agency partner. ನಾನು ಮೊನ್ನೆ ಅವರು ಇದಕ್ಕೆ ಬಂದಿದ್ರು, ಇದಕ್ಕೆ ಹುಬ್ಳಿಗೆ ನೀವು ಬಹಳ ಜನ ಬಂದಿದ್ರಿ. ಅವ್ರಿಗೆ ನಾನು ಇವ್ರು ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್ ಅಂತ ಹೇಳಿದ್ಮೇಲೆ ಎದ್ನಿಂತು ಇಲ್ಲ ಅದು ಹೇಳ್ಬೇಡ್ರಿ, ನಾವು ಐ ಆಮ್ ಕೋಟಕ್ ಲೈಫ್ ಸೀನಿಯರ್ ಏಜೆನ್ಸಿ ಪಾರ್ಟ್ನರ್ಸ್ ಹೆಮ್ಮೆ ಅಂತ ಹೇಳ್ತಿದ್ರು. ಇಲ್ಲಿ ಬಂದಿದ್ದಾರೆ, ಬಹಳ ಜನ ನೋಡಿದ್ದಾರೆ. ದಾವಣಗೆರೆಯಿಂದ 20-25 ಜನ ಬಂದಿದ್ದಾರೆ ಆ ಕಾರ್ಯಕ್ರಮದಲ್ಲಿ, ಅವರು ಇದ್ರು. ಇನ್ನೊಬ್ರು ಡಾಕ್ಟರ್ ತಿವಾರಿ ಅಂತ ಬಂದಿದ್ರು. ಡಾಕ್ಟರ್ ತಿವಾರಿ ಇಸ್ ವೈಸ್ ಚಾನ್ಸಲರ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಜಾಯಿಂಡ್ ಆಸ್ ಅಡ್ವೈಸರ್ ವಿತ್ ಅಸ್. ಬಹಳ ಮಂದಿ ಹೌಸ್ ವೈಫ್ ನಮ್ಮ ಆಫೀಸ್ ಒಳಗೆ ಇದೇ ತಲೆ ಇಟ್ಕೊಂಡು ಬಂದಿದ್ದಾರೆ. ಆಲ್ ದಿ ಲೇಡಿ ಏಜೆನ್ಸಿ ಪಾರ್ಟ್ನರ್ಸ್ ಪ್ಲೀಸ್ ಕಮ್. ಮನೆಯೊಳಗ ಮಕ್ಕಳದಾವು, ಗಂಡ ಅದಾರ, ಅತ್ತಿ ಕಾಡ್ತಾಳ, ನಾದ್ನಿ ನಾದ್ತಾಳ, ಓಕೆ, ಇಷ್ಟೆಲ್ಲ ಇದ್ರು ನಿಮ್ದು ಇನ್ಕಮ್ ಕೇಳ್ಬಹುದನ? ಒಟ್ಟ ಬೇಡ, ಮನೆಯೊಳಗೆ ಎಲ್ಲಾ ಕೆಲಸ ಮಾಡ್ಕೊಂಡ ಕಸ ಮುಸರಿ ಬಟ್ಟೆ ಧೂಳು ಜಾಡ್ಸೋದು, ಗಂಡ್ಮಗಂದು ಧೂಳು ಜಾಡ್ಸೋದು ಎಲ್ಲ ಮಾಡಿ ಇವ್ರದ್ದು ಎವರೇಜ್ ಇನ್ಕಮ್ ಕೇಳಿ ಹೇಳಿ ನಿಮ್ಗ ಹೇಳಿ 14 ಲಕ್ಷ ಒಂದು ವರ್ಷ. ಯಾರ್ದಾರ ಇನ್ಕಮ್ ಹೇಳ್ಕೊಳಕ್ ಕಡಿಮೆ ಬೇಡ ಬೇಡ ಅಂತಾರ ಅವ್ರು, ಎಲ್ಲಿ ತಳ್ರ ಬಂದಾರ ನಮ್ಮ ಮನೆಗೆ ಅಂತ. ಹಾ ಮೇಡಮ್, ಶ್ವೇತಾ ಮೇಡಮ್ ಲಾಸ್ಟ್ ಇಯರ್ ಇನ್ಕಮ್ 37 ಲಕ್ಷ. ನಾ ಸುಮ್ಮನೆ ಇಲ್ಲಿ ಎಕ್ಸಾಂಪಲ್ 37 ಲ್ಯಾಕ್ ರುಪೀಸ್. ಓಕೆ, ಇನ್ನ ಫಾರಿನ್ ಕಂಟ್ರೀಸ್ ಹೋಗ್ತಾರ, ಗೋವಾ ಹೋಗ್ತಾರ, ಏನ ಕೇವಲ ಮನ್ಯಾಗ ಇಟ್ಕೊಂಡು ಎಲ್ಲ ಏನೂ ತಪ್ಸಂಗಿಲ್ಲ, ಮತ್ತೆ ಇವ್ರು ಎಲ್ಲಾನು ಮಾಡ್ತಾರ. 1-2 ಸೀರಿಯಲ್ ತಪ್ಪಿಸ್ಬೇಕು ನೀವು ಅಷ್ಟ. ಏನ್ ತಪ್ಪಿಸ್ಬೇಕ? 2 ಸೀರಿಯಲ್ ತಪ್ಪಿಸಿದ್ರಿ 20 ಲಕ್ಷ ಇನ್ಕಮ್ ಗ್ಯಾರಂಟಿ. 2 ಸೀರಿಯಲ್ ಸರ್ 20 ಲಕ್ಷ ಇನ್ಕಮ್ ಬ್ಯಾಡ್, ನಮ್ಗೆ ಸೀರಿಯಲ್ ಬೇಕಂದ್ರೆ ಏನು ಮಾಡಕ್ ಬರಂಗಿಲ್ಲ. ಥ್ಯಾಂಕ್ ಯು. ಓಕೆ, ಇನ್ನು ಆಗಲೇ ಒಂದು ರೌಂಡ್ ನೋಡಿದ್ರಿ. ಹಾ, ಈಗ ನೋಡ್ರಿ ಎಷ್ಟು ದುಡ್ದು 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 ಏನಾಗೈತೆ ಕತ್ತಿ ಅಂತ. ಬಹಳ ವ್ಯತ್ಯಾಸ ಐತಲ್ಲ ಅಲ್ಲ? ರೀಸನ್ ಏನ್ ಹೇಳ್ರಿ? ಏನ್ ರೀಸನ್? ಶಿವನಿಗೆ ಆಗಲಾರ್ದ ಕೆಲಸ ನಾವು ಮಾಡ್ಬೇಕ, ಅದು ವ್ಯತ್ಯಾಸ. ಓಕೆ, these all people are retired ಜನ. ಮುಂಜಾನೆ ನಮ್ಮ ಸಂಜೆವರೆಗೆ ಬಂದು ಕೂಡಂಗಿಲ್ಲ. ಒಂದ ಡಿಫರೆನ್ಸ್ ಏನಂದ್ರ, ದಾವಣಗೆರೆಯಲ್ಲಿ ನಾನು ನೋಡ್ಕೊಂಡ್ಬಂದಿದ್ದೀನ, ದಾವಣಗೆರೆಯಲ್ಲಿ ಗಂಡ್ಮಕ್ಳದ ಅವರೇಜ್ ಇನ್ಕಮ್ ವರ್ಷಕ್ಕೆ 9.5 ಲಕ್ಷ. ಈಚೆ ಕಡೆ 14.5, ಇಲ್ಲೇ 9.5. ಯಾಕೆ ಇರ್ಬೇಕು ಹೇಳ್ರಿ? 2 ತಾಸು ಬಂದ್ರು 2 ತಾಸು ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಹಂಗಂತೇಳಿ ವರ್ಷಕ್ಕೆ 9.5 ಲಕ್ಷ ಇಸ್ ನಾಟ್ ಎ ಸ್ಮಾಲ್ ಇನ್ಕಮ್ ರೀ. ಓಕೆ, ಸೊ ಆಲ್ ದೀಸ್ ಪೀಪಲ್ ಆರ್ ನೌ ಸಕ್ಸಸ್ಫುಲಿ ಪಾರ್ಟ್ನರ್ಸ್ ವಿತ್ ಅಸ್. ಏನ್ ಮಾಡ್ಬೇಕಂದ್ರ ಸ್ವಲ್ಪ ಟೈಮ್ ಕೊಡ್ಬೇಕು ಇದಕ್ಕೆ. ಎದಕ್ಕೆ? ನಾನು ಫೀಲ್ಡ್ಗೆ 7 ಬೀಳು ಇರುದೇನೆ. 7 ಬೀಳು ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್. ಇದೇನು ಲೈಟ್ ಹತ್ತಿದೆಯಲ್ಲ, ಈ ಲೈಟ್ಗೆನು ಪಾಸಿಟಿವ್ ನೆಗೆಟಿವ್ ಹೇಳೋದು ಅಂದಾಗ ಮಾತ್ರ ಲೈಟ್ ಹತ್ತಿರ್ತದೆ. ಹಂಗೆ ನಮ್ಮಲ್ಲಿನೂ. ಓಕೆ ಸರ್, ಥ್ಯಾಂಕ್ ಯು. 25 ಲಕ್ಷ ಮಾಡಾಕ ಒಂದು 50 ಜನ ಗಟ್ಟಿ ಕೊಡಬೇಕಪ್ಪ.
50 ಮಂದಿದ ಲಿಸ್ಟ್ ಮಾಡ್ಬೇಕು. 20 ದಿವಸ ಟೈಮ್ ಐತಿ. ಎಷ್ಟು ದಿವಸ ಟೈಮ್ ಇದೆ? ಒಂದು ದಿವಸಕ್ಕೆ ಒಂದು 20 ಜನ ಭೇಟಿ ಆಗ್ಬೇಕು. ಎಷ್ಟು? 2 ಸೀರಿಯಲ್ ತಪ್ಪಿದ್ರೆ 2 ಭೇಟಿ ಹಾಕ್ಬೋದು. ಎಷ್ಟು ಸೀರಿಯಲ್ ರೀ? At the end of the month, you will earn 10 lakh rupees minimum. ಈ ತಿಂಗಳು ಬಿಸ್ನೆಸ್ ಮಾಡಿದ್ರೆ 4 ಬೆನಿಫಿಟ್ ಅದಾವ. ಡೈರೆಕ್ಟ್ ಕಮಿಷನ್, ಕಾಂಟೆಸ್ಟ್, ರಿನ್ಯೂವಲ್ ಕಮಿಷನ್, ಇನ್ನೊಂದು ಅಡ್ವಾಂಟೇಜ್, ಅರ್ಧ ವಾರ್ಷಿಕವಾಗಿ ಇನ್ನೊಂದು ಕಾಂಟೆಸ್ಟ್ ಕೊಡ್ತೀವಿ. ಆ ಕಾಂಟೆಸ್ಟ್ಗೂ ಸೇಮ್ ಬಿಸ್ನೆಸ್ ಲಾಭ ಆಗ್ತದೆ. 4 ಬೆನಿಫಿಟ್ ಇನ್ ಒನ್. ಅಂದ್ರೆ ಇದು ಮಾನ್ಸೂನ್ ಮಳೆ ಆದ್ರೆ ಹೆಂಗ ಸುಗ್ಗಿ ಮಾಡ್ಕೋಬಹುದಲ್ಲ, ಹಂಗ ಸುಗ್ಗಿ ಮಾಡ್ಕೊಳಕ್ ಟೈಮ್ ಇದು. ಮಾಡ್ಕೊಂತೀರಿ, ಟ್ರೈ ಮಾಡ್ತೀರಿ. ಇನ್ ಲಾಸ್ಟ್ ಒಂದು ಪ್ರಶ್ನೆ, ಯಾರು ಟ್ರೈ ಮಾಡಂಗಿಲ್ಲ ಇದನ್ನ ಕೈ ಎತ್ತಿ ಬಿಡ್ರಿ. ಅವ್ರು ಊಟ ಕಳಿಸ್ತಾನೆ ಈಗ. ಸೊ ಟ್ರೈ ಮಾಡಂಗಿಲ್ಲ ಅಂದ್ರೆ ಲಘು ಊಟ, ಇಲ್ಲಿ ಮುಂದೆ ಟೆನ್ಷನ್ ಇಲ್ಲ. ಸೊ ಯಾರು ಟ್ರೈ ಮಾಡಂಗಿಲ್ಲ ಕೈ ಎತ್ತಿ. ಟ್ರೈ ಮಾಡೋದು ಆಗ್ತದ ಬಿಡ್ತದ ಬೇರೆ ಮಾತು. ಸೊ ಯಾರು ಮಾಡಂಗಿಲ್ಲ ಕೈ ಎತ್ತಿರಿ ಎಲ್ಲರೂ. ಇನ್ನು ಕರೆಕ್ಟ್ ಕೇಳ್ತ ಪ್ರಶ್ನೆ, ಯಾರ್ಯಾರು ಟ್ರೈ ಮಾಡ್ತೀರಿ ನಿಜವಾಗ್ಲೂ ಕೈ ಎತ್ತಿರಿ ನೋಡ. ಓಕೆ, ಎರಡಕ್ಕೂ ಯಾರು ಕೈ ಎತ್ತಿಲ್ಲ ಅವ್ರಿಗೆ ಮೇಲೆ ಸನ್ಮಾನ ಕಾರ್ಯಕ್ರಮ. ಈ ರೀಜನು 2022ರಿಂದ 2022, 23, 24, 25, 26 ಸತತವಾಗಿ 5 ವರ್ಷ ನ್ಯಾಷನಲ್ ನಂಬರ್ 1 ರೀಜನ್. ಕ್ಯಾನಡಾ ನಂಬರ್ 1 ರೀಜನ್ ಈಗ ಕುದಿರ್ತಕ್ಕಂಥದ್ದು. ನಾಟ್ ಓನ್ಲಿ 1 ಪರ್ಸನ್, ಒಬ್ಬರಿಂದ ಏನು ಮಾಡಕ್ ಆಗಂಗಿಲ್ಲ, ಎಲ್ಲರೂ ಸೇರ್ ಮಾಡಿರೋದು. ಸೊ ಕಂಗ್ರಾಚುಲೇಷನ್ಸ್ ಟು ಆಲ್ ಆಫ್ ಯು. ಅಂಡ್ ನೌ ಲೆಟ್ಸ್ ಕಂಗ್ರಾಚುಲೇಟ್ ಅವರ್ ಭೀಮನಾಯಕ್ ಸರ್. ಮಾಯಂಕನಾಗ ಹೇಳಂಗಿಲ್ಲ, ಸಪರೇಟ್ ಬಿಟ್ಟ ಹೋಗಿ ಇವು ಎಕ್ಸ್ಪೀರಿಯನ್ಸ್ ಎಲ್ಲ. Thank you.
ಸ್ಪೆಷಲ್ IIM ಇಂದ ರೋಹ್ತಕ್ ಹರಿಯಾಣದಲ್ಲಿ ಇದು ಸ್ಪೆಷಲ್ ಟ್ರೈನಿಂಗ್. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಯಾರ್ಯಾರು ನಮ್ಮ ಶಾರ್ಟ್ ಫಾಲ್ ಇದ್ದಾರೆ, ಸೊ AC-ಗಾಗ್ಲಿ ಲೈಟಿಗಾಗ್ಲಿ, ಸೊ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಂಡ್ರೆ. ಲಾಸ್ಟ್ ಟೈಮ್ ಎಕ್ಸಾಮ್ ಪಾಸ್ ಆಗಿರೋರು ಯಾರ್ಯಾರೆಲ್ಲ ಈ ವೆಹಿಕಲ್ ಆಕ್ಟಿವೇಶನ್ ಮಾಡ್ತಿರೋ ಅವರಿಗೆ ರ್ಯಾಲಿಲಿ ಒಂದು ಫೆಲಿಸ್ಟ್ರೇಷನ್ ಸರ್ಟಿಫಿಕೇಶನ್ಸ್ ಇರುತ್ತೆ ಅಂತ. ಸೊ ಆ ಒಂದು ಕಾರ್ಯಕ್ರಮಕ್ಕೋಸ್ಕರ ನಮ್ಮಲ್ಲಿರೋ ಅಡ್ವೈಸರ್ಸ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಕ್ವಾಲಿಫೈ ಆಗಿದ್ದಾರೆ. ಅವರನ್ನ ಸೆಲೆಬ್ರೇಟ್ ಮಾಡುವಂತ ಟೈಮ್. ಶಿಲ್ಪಾ ಎಸ್, ಜಗತ್ ಜ್ಯೋತಿ, ರುದ್ರಪ್ಪ, BS ಮೋಹನ್, ಗಣಸ್ವಾಮಿ, ನಾಸೀರ್ ಅಹಮದ್, ಪದ್ಮಾ ಎ. ಪಾಲ್ಗಾರ ವಿಭಾಗದಿಂದ ಏರ್ಪಡಾಗಿತ್ತು. ಈ ಪಾಲ್ಗಾರ ವಿಭಾಗದ ವಿಶೇಷತೆ ಏನಂದ್ರೆ ಇಲ್ಲಿ ಕೆಲಸ ಮಾಡೋರೆಲ್ಲರೂ ಪಾಲ್ಗಾರರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅರೇಂಜ್ಮೆಂಟ್. ಇಲ್ಲಿ ಮತ್ತೊಂದು ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿರ್ತಕ್ಕಂಥ ಸುಮಾರು 90% ಜನ ಕೆಲಸ ಮಾಡೋರೆಲ್ಲರೂ ನಿವೃತ್ತರು. ಈ ಸಾಮಾನ್ಯವಾಗಿ ಯಾವುದೇ ಕಂಪನಿಗಳಲ್ಲಿ ಯಾವುದೇ ಭಾಗದಲ್ಲಿ ನಿವೃತ್ತರಿಗೆ ಹಿರಿಯ ನಾಗರಿಕರಿಗೆ ಅವಕಾಶ ಇರೋದಿಲ್ಲ. ಆದರೆ ಈ ಪಾಲ್ಗಾರ ಭಾಗದಲ್ಲಿ ಏನಿರ್ತದೆ ಅಂತಂದ್ರೆ ನಾವು ಜಾಸ್ತಿ ಪ್ರಿಫರ್ ಮಾಡೋದೇ, ಅವಕಾಶ ಜಾಸ್ತಿ ಕೊಡದೆ ನಿವೃತ್ತ ಜನರಿಗೆ. ಬಹಳಷ್ಟು ನಿವೃತ್ತ ಜನ ಮನೆಯಲ್ಲಿ ತಮ್ಮ ಸಮಯವನ್ನು ಕಳೆಯೋದ್ರ ಬದಲಾಗಿ ನಾವು ಇಲ್ಲಿ ಪ್ರೊಡಕ್ಟಿವ್ ಆಗಿ ಕಳೆಯಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಜನ ದುಡ್ಡು ಮಾಡ್ಕೊತಾರೆ, ಜನ ಟೀಮನ್ನು ಕಟ್ತಾರೆ. ವಿಶೇಷವಾಗಿ ಇಲ್ಲಿ ಸರಿಸುಮಾರು 75,000 ರೂಪಾಯಿವರೆಗೆ ಸ್ಯಾಲರಿ ಕೂಡ ತಗೋಬಹುದು. ಸೊ ಇಲ್ಲಿ ಒಂದು ಮುಕ್ತವಾಗಿರ್ತಕ್ಕಂಥ ಅವಕಾಶ ಯುವಕರಿಗೂ ಕೂಡ ಇದೆ, ನಿವೃತ್ತರಿಗೂ ಕೂಡ ಇದೆ, ಹಿರಿಯ ನಾಗರಿಕರಿಗೂ ಕೂಡ ಇದೆ. ಆದರೆ ಇಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ನಾವು ಏನಾದರೂ ಬಂಡವಾಳ ಹೂಡಿಕೆ ಮಾಡಬೇಕು, ನಮಗೆ ಅದರದ್ದು ನಾಲೆಜ್ ಇರಬೇಕು ಅಂತಕ್ಕಂಥ ಏನಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಬಂಡವಾಳ ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ನಾಲೆಜ್ ಇರಬೇಕಂತ ಅವಶ್ಯಕತೆ ಇಲ್ಲ. ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಜನ ಇದ್ದಾರೆ, ಅವರು ಕೇವಲ ತಮ್ಮ ಸಮಯವನ್ನು ಕೊಟ್ಟರೆ ಸಾಕು, ದುಡ್ಡು ಮಾಡುವುದು. ಬಹಳಷ್ಟು ಫಾರಿನ್ ಕಂಟ್ರೀಸ್ಗೆ ನಾವು ಜನರನ್ನ ಮನರಂಜನಾ ಕಾರ್ಯಕ್ರಮ ನಡೆಸ್ತೀವಿ. ಆ ಮನರಂಜನಾ ಕಾರ್ಯಕ್ರಮ ಕೂಡ ಅವರು ಅನುಭವಿಸಬಹುದು. ಸೊ ಇಲ್ಲಿ ಓವರಾಲ್ ಹೇಳಬೇಕಂದ್ರೆ ದಾವಣಗೆರೆ ನಗರದಲ್ಲಿ ನಾವೊಂದು 6 ವರ್ಷದಿಂದ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಆ 6 ವರ್ಷದಲ್ಲಿ 200 ಜನ ಸತತವಾಗಿ ತಮ್ಮ ಜೀವನೋಪಾಯವನ್ನು ಈ ಬ್ರಾಂಚ್ನಿಂದ ಈ ಶಾಖೆಯಿಂದ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಸರಿಸುಮಾರು 400 ಜನ ರಿಟೈರ್ಡ್ ಜನ ತಮ್ಮ ಜೀವನೋಪಾಯವನ್ನು ಈ ಒಂದು ಪಾಲುದಾರ ಭಾಗದಿಂದ ನಡೆಸ್ತಾ ಇದ್ದಾರೆ ಅಂತ ಹೇಳಿಕೆ ಬಹಳ ಹೆಮ್ಮೆಯ ವಿಷಯ ಆಗ್ತದೆ. ನಾನು ಈ ಕಂಪನಿಯ ಝೋನಲ್ ವೈಸ್ ಪ್ರೆಸಿಡೆಂಟ್ ದಾವಣಗೆರೆ, ಚನ್ನಗಿರಿ, ಚಿತ್ರದುರ್ಗ, ಹರಿಹರ, ರಾಣೆಬೆನ್ನೂರು, ಹಾವೇರಿ ಈ 6 ಭಾಗಗಳಲ್ಲೂ ಕೂಡ ಮುಕ್ತವಾದಂಥ ಅವಕಾಶ. ನಮ್ಮ ಝೋನ್ ಹೇಳಿದಾಗೆ ಇಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ. ಇಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಮಾಡೋದ್ರ ಮುಖಾಂತರ ಹಣ ಸಂಪಾದನೆ ಮಾಡೋದು, ಜನ ಸಂಪಾದನೆ ಮಾಡೋದು, ಗೌರವ ಸಂಪಾದನೆ ಮಾಡಲಿಕ್ಕೆ ಒಂದು ಮುಕ್ತವಾದ ಅವಕಾಶ ಇದೆ. ದಯವಿಟ್ಟು ಯಾರಾದರೂ ಆಸಕ್ತಿ ಇದ್ದರೆ ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮ ನೋಡಿದರೆ, ಈ ಕಾರ್ಯಕ್ರಮದ ವಿಡಿಯೋ ನೋಡಿದರೆ ಇಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ತಿಳಿಯುತ್ತೆ. ಸೊ ದಯವಿಟ್ಟು ಯಾರೆಲ್ಲ ಆಸಕ್ತಿ ಇದ್ದೀರಾ ನಮ್ಮ ಜೊತೆ ಅಸೋಸಿಯೇಟ್ ಆಗಿ. ವಿಶ್ ಯು ಆಲ್ ದ ಬೆಸ್ಟ್.